ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಿಮಗಾಗಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಮಕ್ಕಳಿಗೋಸ್ಕರ ಒಂದು ಮಶ್ರೂಮ್ ಮಂಚೂರಿ ಮಾಡಬೇಕು. ಮಕ್ಕಳಿಗೆ ಹೆಂಗೆ ಖುಷಿಯಾಗಿ ತಿನ್ನಿಸ್ಬೇಕು ಅಂತ ಕಲಿಸ್ಕೊಡೋಣ, ಪ್ರೀತಿಯಿಂದ ಮಾಡಿಬಿಡೋಣ. ಬನ್ನಿ, ಹೆಂಗೆ ಮಾಡೋದು ಹೆಂಗೆ ನೋಡೋದು ಅಂತ ಕಲ್ತ್ಕೊಳ್ಳಿ, ಬೇಗ ಮಾಡೋಣ. ಬನ್ನಿ, ಈಗ ಪಾತ್ರೆ ಇಟ್ಟೇ ಬಿಡೋಣ, ಮಶ್ರೂಮ್ ಕಲಸೇ ಬಿಡೋಣ. ಈಗ ಮಶ್ರೂಮ್ ಮಂಚೂರಿಗೆ ಫಸ್ಟು ಕೋಟಿಂಗಿಗೋಸ್ಕರ ಒಂದು 4 ಸ್ಪೂನು ಕಾರ್ನ್ಫ್ಲವರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ನೀರು. ಈಗ ಚೆನ್ನಾಗಿ ಕಾರ್ನ್ಫ್ಲವರ್ನ ಕಲಿಸ್ಕೊಬಿಡೋಣ. ಕಾರ್ನ್ಫ್ಲವರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ನೋಡಿ ಆಗಿದೆ. ಕಾರ್ನ್ಫ್ಲವರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲಿಂದ ಸ್ವಲ್ಪ ಉಪ್ಪು. ಈಗ ಮಶ್ರೂಮ್ ಒಂದು ಪ್ಯಾಕೆಟು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಈಗ ಇದ್ರ ಜೊತೆಗೆ ಇದನ್ನು ಕಲಿಸ್ಕೊಬಿಡೋದು. ಇನ್ನೊಂಚೂರು ಕಾರ್ನ್ಫ್ಲವರ್ನ ಹಾಕಿ ಒಂದು ಅರ್ಧ ಗಂಟೆ ಕಾಲ ಚೆನ್ನಾಗಿ ನೆನೆಯಲು ಬಿಡುತ್ತೇನೆ. ಮಕ್ಕಳಿಗೋಸ್ಕರ ನೀಟಾಗಿ ತೊಳೆದು ಮಶ್ರೂಮ್ ಮಂಚೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಮಶ್ರೂಮು, ಕಾರ್ನ್ಫ್ಲವರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲಿಸಿದ್ದೀನಿ. ಇದನ್ನು ಸೈಡಿನಲ್ಲಿ ಇಟ್ಟು ಬಿಡುವ, ಒಂದು ಅರ್ಧ ಗಂಟೆ ನೆಂದು ಬಿಡುವ. ಈಗ ಬಾಣಲಿ ತಗೊಳ್ಳೋದು, ಎಣ್ಣೆ ಕಾಯಿಸ್ಬೇಕು. ಈಗ ಎಣ್ಣೆನ ಇದಕ್ಕೆ ಸ್ವಲ್ಪ ಹಾಕಿಬಿಡೋಣ. ಸ್ವಲ್ಪ ಅನ್ನೋದಕ್ಕಿಂತ ಅದು ಬೇಯಬೇಕಲ್ಲ ಮಶ್ರೂಮು. ಈಗ ದೀಪಾಲಂಕಾರ ಬೆಳಗಿಸ್ತೀನಿ, ಎಣ್ಣೆ ಹಾಕ್ಬಿಡ್ತೀನಿ. ಮಕ್ಕಳು ಕಾಯ್ತಾ ಇದ್ದಾರೆ, ಮಶ್ರೂಮ್ ಮಂಚೂರಿ ಮಾಡೇ ಕೊಟ್ಬಿಡೋದು. ಇದನ್ನು ಇಟ್ಬಿಡೋಣ, ಸ್ವಲ್ಪ ಎಣ್ಣೆ ಕಾಯ್ದುಬಿಡಲಿ. ಇದು ನೆನೀತಾ ಇದೆ. ಈಗ ನೋಡಿ, ಎಣ್ಣೆ ಕಾದಿದೆ. ಈಗ ಮಶ್ರೂಮ್ನ ಒಂದೊಂದೇ ಬಿಡೋದು. ಜಾಸ್ತಿ ನೀರಾಗೂ ಕಲಿಸ್ಕೋಬಾರ್ದು. ಇದೇನಂದರೆ ಕಡಕ್ಕಾಗಿ ಬರುತ್ತೆ, ರಸ್ಕ್ ಥರ ಇರುತ್ತೆ. ಮಂಚೂರಿ ಮಾಡಬೇಕು ಅಂದರೆ ಈ ಥರ ಎಣ್ಣೆಲಿ ಒಂದು ರೌಂಡು ಕಾಯಿಸ್ಕೋಬೇಕು. ಯಾವಾಗಲೂ ಎಣ್ಣೆ ಕಾದ ಮೇಲೆ ಹಾಕಿದ್ರೆ ಕ್ಲೀನಾಗಿ ಒಂದೊಂದೇ ಎದೊಳದೆ. ಇಲ್ಲ ಅಂದರೆ ಕೆಳಗಡೆ ಹೆಂಡ್ಕೊಬಿಟ್ರೆ ಕೋಟಿಂಗೆಲ್ಲ ಬಿಟ್ಕೊಬಿಡುತ್ತೆ. ಬೇಕಾದ್ರೆ ಮೊಟ್ಟೆ ಹಾಕ್ಕೋಬೋದು. ಈಗ ಎಲ್ಲರೂ ತಿನ್ನೋದ್ರಿಂದ ವೆಜ್ಜು ಅಂದ್ಕೊಂಡು ಮಾಡಿದಾಗ ನಾವು ಮೊಟ್ಟೆ ಹಾಕದೆ ಮಾಡಿದ್ದೀವಿ. ಬೇಕಾದರೆ ಮೊಟ್ಟೆನೂ ಹಾಕ್ಬೋದು, ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಅಂಗಡಿಗೆ ಹೋಗ್ತೀವಿ, ಮಶ್ರೂಮ್ ಮಂಚೂರಿ ತೊಗೊಳ್ತೀವಿ. ಈಗ ಎಲ್ಲ ಮನೆಯಲ್ಲೇ ಮಾಡಿದ ಸಾಸ್ಗಳು, ಆಮೇಲೆ ಎಲ್ಲ ಮಾಡಿ ನೀಟಾಗಿ ಮಕ್ಕಳಿಗೆ ತಿನ್ನಿಸಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆಯಲ್ಲೇ ಈ ಥರ ರುಚಿಯಾಗಿ ಮಶ್ರೂಮು, ಪನ್ನೀರು, ಗೋಬಿ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೇಲಿ ಮಾಡಿದ ಖುಷಿನೂ ಇರುತ್ತೆ, ನಾವು ಮಾಡಿದ ಕೆಲಸ ನಮಗೆ ಸಾರ್ಥಕತೆಯೂ ಇರುತ್ತೆ. ಏನಂದರೆ ವೆಟ್ ಕಂಟೆನ್ಸ್ ಇರೋದ್ರಿಂದ ತ್ಯಾವದಂಶ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಾದ್ರೆ ಇನ್ನೊಂದು ರೌಂಡ್ ಬಾಯ್ಲ್ ಮಾಡ್ಕೊಬಿಟ್ರೆ ಕ್ಲೀನಾಗಿ ಆ ಕ್ರಿಸ್ಪಿನೆಸ್ ಬಂದ್ಬಿಡುತ್ತೆ. ಈಗ ಇನ್ನೊಂದು ಬಾಣಲಿ ರೆಡಿ ಮಾಡಿ ಈಗ ಮಂಚೂರಿ ಮಾಡಬೇಕಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. 2 ಸ್ಪೂನು. ಈಗ ನೋಡಿ, ಮಂಚೂರಿಗೆ ಸ್ವಲ್ಪ 1.5 ಸ್ಪೂನ್ ಶುಂಠಿ, 2 ಸ್ಪೂನ್ ಬೆಳ್ಳುಳ್ಳಿ, 1 ಈರುಳ್ಳಿ, ಈಗ 1 ಸ್ಪೂನು ಮಕ್ಕಳಿಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಲಿಮಿಟಾಗಿ ಹಾಕ್ಕೊಳ್ಳಿ. ಈಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆಗಲಿ. ಒಂಚೂರು ಉಪ್ಪಿನ ಪುಡಿ ನೋಡಿ. ಈರುಳ್ಳಿ ಒಂಚೂರು ಬ್ರೌನಿಷ್ ಆಗ್ತಾಯಿದೆ. ಈಗ ತಿನ್ನೋವಾಗ ಬಾಯಿಗೂ ಸಿಗಬೇಕು, ಅದರಿಂದ ಸ್ವಲ್ಪ ಲೈಟಾಗಿ ಈಗ ನೋಡಿ 2 ಸ್ಪೂನು ಟೊಮೊಟೊ ಸಾಸ್, 2 ಸ್ಪೂನು ಚಿಲ್ಲಿ ಸಾಸು,
1 ಸ್ಪೂನು ಸೋಯಾ ಸಾಸು, ಈಗ ಇಷ್ಟೇ ನೋಡಿ. ಒಂದು ಚೂರು ಸ್ಪ್ರಿಂಗ್ ಆನಿಯನು ಹಾಕ್ಕೋಬೋದು, ಬೇಕಾದ್ರೆ ಕೊತ್ತಂಬರಿನೂ ಹಾಕ್ಕೋಬೋದು ನೋಡಿ. ಇಷ್ಟೇ, ಮಶ್ರೂಮ್ ಮಂಚೂರಿ ರೆಡಿ. ನೋಡಿ ಆಗೋಯ್ತು, ರೆಡಿ. ನೋಡಿ ಮಶ್ರೂಮ್ ಮಂಚೂರಿ ರೆಡಿಯಾಗಿದೆ. ಎಲ್ಲ ತಿನ್ನಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ. ಬೇಗ ರುಚಿ ನೋಡಬೇಕು ಅಂದರೆ ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ. ನಿಮ್ಮ ಪ್ರೀತಿ ಹಿಂಗೆ ಬೆಳೆಸ್ತಾ ಇರಿ. ಇನ್ನೂ ಬರ್ತೀನಿ, ಒಳ್ಳೊಳ್ಳೆ ರುಚಿಯಾದ ಮಕ್ಕಳಿಗೆ ಅಡುಗೆ ಮಾಡಿ ಕೊಟ್ಟೇ ಬಿಡ್ತೀನಿ. ಬರುವ ಪ್ರೀತಿ ತರುವ. ಬಾಯ್.